ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಅಕ್ಕ ಮನೆಗೆ ಹೋಗಿದ್ದೆ. ಇದು ಬಂದುಬಿಟ್ಟು ಫುಲ್ ಸಿಲ್ವರಲ್ಲಿ ಮಾಡಿಸಿರೋದು. ಇದು ಬಂದುಬಿಟ್ಟು ಕೃಷ್ಣ. ಇದು ನನಗೆ ತುಂಬ ಎರಡೂ ಇಷ್ಟ. ಅದಾದಮೇಲೆ ರೋಸ್ ಕಡ್ಡಿ ಚಿಗುರು ಬಂದಿದೆ. ಈ ಗಿಡ ಎಲ್ಲ ನೋಡಿಕೊಂಡು ಇದು ಬಂದುಬಿಟ್ಟು ಸಬ್ಜಾ ಬೀಜ ನಾವು ಜ್ಯೂಸ್ಗೆಲ್ಲ ಉಪಯೋಗಿಸ್ತೀವಲ್ಲ ಆ ಥರದ್ದು ಗಿಡ. ಅದಾದಮೇಲೆ ನೀಲಿ ಸ್ಫಟಿಕ ಅದೆಲ್ಲ ಮೊಳಕೆ ಬಂದಿತ್ತು. ಸೊ ಅದನ್ನು ನೋಡಿಕೊಂಡು ನಾನು ಈ ಕಡೆ ಬಂದುಬಿಟ್ಟು ಬುದ್ಧ ಇದೆ ನೋಡಿದ್ರಲ್ಲ, ಅದರ ಪಕ್ಕನೇ ತೆಂಗಿನ ಮರ ಗಿಡ ಎಲ್ಲ ತುಂಬ ಚೆನ್ನಾಗಿದೆ. ಈ ಕಡೆ ಬಂದರೆ ತುಳಸಿ, ಮನೆ ಮುಂದೆ ಬಾಗಿಲು ಮುಂದೆನೇ ತುಳಸಿ. ಸೊ ಅದು ನಮ್ಮ ಅಕ್ಕ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ರು. ಅದನ್ನ ನೋಡಿಕೊಂಡು ತೆಂಗಿನಕಾಯಿ ಎಳ್ನೀರು ಬೇಕು ಅಂತ ಹೇಳಿದರು. ನಾನು ಹೋಗ್ತಾ ಇರಬೇಕಾದ್ರೆ ಮನೆಗೆ ತಗೊಂಡೋದೆ. ಇನ್ನು ಹೋಗಿ ನೋಡಿದ್ಮೇಲೆ ಅಲ್ಲಿ ಇದಿತ್ತು ಹಲಸಿನ ಹಣ್ಣು, ತುಂಬ ಚೆನ್ನಾಗಾಗಿತ್ತು, ಹಣ್ಣೆಲ್ಲ ಆಗಿತ್ತಿದು. ಸರಿ ನೋಡ್ತಿದ್ದೆ, ಇಷ್ಟು ದೊಡ್ಡದಾಗಿದೆಯಲ್ಲ, ಇದನ್ನು ಹೆಂಗೆ ಕಟ್ ಮಾಡೋದು ಅಂತ. ಅದಾದಮೇಲೆ ನಾನು ಎಳ್ನೀರೆಲ್ಲ ತೆಗೆದುಬಿಟ್ಟು ನೀರೆಲ್ಲ ಸಪ್ರೇಟು ಒಂದು ಚೊಂಬಕ್ಕೆ ಹಾಕ್ಬಿಟ್ಟು ಅದರಲ್ಲಿ ಇದ್ದಿದ್ದು ಪೇಪರ್ ಗಂಜಿ ಎಲ್ಲ ತೆಗಿತಿದ್ದೆ. ನಮ್ಮ ಅಣ್ಣ ಬಂದುಬಿಟ್ಟು ಅದಷ್ಟೊತ್ತಿಗೆ ಜಾಕ್ ಫ್ರೂಟ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲಸಿನ ಹಣ್ಣನ್ನ ಚೆನ್ನಾಗಿ ಹಣ್ಣಾಗಿತ್ತು. ಇನ್ನು ನೀವು ಯಾವಾಗಾದರೂ ಕಟ್ ಮಾಡಬೇಕಾದ್ರೆ ಚಾಕುಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಂಬಿಟ್ಟು ಆಮೇಲೆ ಕಟ್ ಮಾಡಿ, ಯಾಕಂದರೆ ಅದರಲ್ಲಿ ಹಾಲಿರುತ್ತೆ, ಹಂಗಾಗಿ ಅಂಟ್ಕೊಳ್ಳುತ್ತೆ ಗಮ್ ಟೈಪು. ಸೊ ಈಗ ಕಟ್ ಮಾಡ್ತಾಯಿದ್ದೀವಿ. ಈಗ ಮತ್ತು ಚಾರ್ಲಿನೂ ಬಂದು ಕೂತ್ಕೋತು. ಎಲ್ಲರೂ ಕೂತ್ಕೊಂಡ್ರೆ ಸಾಕು, ಅದು ಬಂದುಬಿಟ್ಟು ಸೇಮ್ ಅಲ್ಲೇ ಕೂತ್ಕೊಳ್ಳುತ್ತೆ, ದೂರ ಎಲ್ಲೂ ಹೋಗೋದಿಲ್ಲ. ಎತ್ತೋಗಂದ್ರೂ ಹೋಗೋದಿಲ್ಲ. ಬಿಸ್ಕೆಟ್ ಸಮೇತ ಇಟ್ಕೊಂಬಂದಿದೆ ನೋಡಿ. ಬಿಸ್ಕೆಟ್ ಕೊಟ್ಟರೆ ಸಾಕು, ಅದು ಸೈಲೆಂಟಾಗಿರುತ್ತೆ. ಈಗ ಇದನ್ನು ಕಟ್ ಮಾಡಿ ಆಯಿತು. ಈ ಜಾಕ್ ಫ್ರೂಟ್ ಸೀಡ್ಸ್ನ ಕೂಡ ಸಾಂಬಾರು ಮಾಡ್ಬೋದು, ಮತ್ತು ಹುರಿಬೋದು. ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಕೂಡ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಸಾಂಬಾರೆಲ್ಲ ಮಾಡಿದ್ರೆ. ಇದರಲ್ಲಿ ಜಾಕ್ ಫ್ರೂಟಲ್ಲೂ ತುಂಬ ವೆರೈಟೀಸ್ ಆಫ್ ಸ್ವೀಟ್ಸು ಮತ್ತು ಜಾಮು ಜಾಕ್ ಫ್ರೂಟಲ್ಲಿ ಆ ಥರದ್ದೆಲ್ಲ ಮಾಡ್ಬೋದು. ನಾವು ಜಾಮೆಲ್ಲ ಅಂಗಡಿ ಇಲ್ಲೆಲ್ಲ ತಂದು ಕೊಡ್ತೀವಲ್ಲ ಮಕ್ಕಳಿಗೆ, ಅದ್ರ ಬದಲು ಇದರಲ್ಲೂ ಕೂಡ ಮಾಡಿ ಕೊಡ್ಬೋದು. ಒಂದು ಬಾರಿ ಮಾಡಿ ಕೊಟ್ಟರೆ ಮಕ್ಕಳು ಇಷ್ಟಪಡ್ತಾರೆ ಅಂದರೆ ನೀವು ಮತ್ತೆ ಮಾಡಿ ಕೊಡ್ಬೋದು. ಆದರೆ ತುಂಬ ಚೆನ್ನಾಗೇ ಇರುತ್ತೆ ಟೇಸ್ಟು. ಇದನ್ನು ಜಾಕ್ ಫ್ರೂಟಲ್ಲಿ ಸ್ವಲ್ಪ ಚೆನ್ನಾಗಿ ಬೆಲ್ಲ ಎಲ್ಲ ಹಾಕಿ ಮಾಡಿ ಕೊಟ್ಟರೆ ಬ್ರೆಡ್ಗೆಲ್ಲನೂ ಸ್ಪ್ರೆಡ್ ಮಾಡಿ ಕೊಟ್ಟಾಗ ಮಕ್ಕಳೆಲ್ಲ ಆರಾಮಾಗಿ ತಿಂತಾರೆ. ಸೊ ನಿಮಗೆಲ್ಲ ಜಾಕ್ ಫ್ರೂಟ್ ಇಷ್ಟನಾ? ನೀವು ಜಾಕ್ ಫ್ರೂಟಲ್ಲಿ ಯಾವ ಥರ ಸ್ವೀಟ್ ಮಾಡ್ತೀರಾ? ಇದರಲ್ಲಿ ಕೆಲವರೆಲ್ಲ ಒಬ್ಬಟ್ಟು ಮಾಡ್ತಾರೆ, ದೋಸೆಗೇನು ಬಳಸ್ಕೋತಾರೆ, ಸುಮಾರು ವೆರೈಟೀಸ್ ಆಫ್ ಸ್ವೀಟ್ಸ್ ಮಾಡ್ತಾರೆ. ನಾವು ಈಗ ಅದನ್ನೆಲ್ಲ ಕಟ್ ಮಾಡಿಕೊಂಡು ಬಿಡಿಸಿದ್ದಾಯಿತು. ಅದಾದಮೇಲೆ ನನ್ನ ಮಕ್ಳಿಗೆ ಕೊಟ್ಟೆ. ನೋಡಿ ಒಂದೊಂದಾಗಿ ತಿಂತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿ ಬಂದಿತ್ತು. ಮತ್ತು ದೊಡ್ಡದಾಗಿತ್ತು. ಅದರೊಳಗಡೆ ತೊಳೆ ಅಂತ ಕರಿತೀವಿ ನಾವು.